ಸರ್ ಅದೇ ರಾಕೇಶ್ ಅವ್ರ ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯ್ತು ಅಂತ ಸರ್? ಯಾಕಂದ್ರೆ ತುಂಬಾ ಆತ್ಮೀಯವಾಗಿದ್ದಿದ್ರಿ ನೀವೆಲ್ಲರೂ ಕೂಡ ಒಂದೇ ಫ್ಯಾಮಿಲಿ. ಹೌದು ಸರ್, ಹೌದು ಸರ್. ಇವತ್ತು ಬೆಳಗ್ಗೆ ಒಂದು 4 ಗಂಟೆ ಗೊತ್ತಾಗಿದ್ದು ನನ್ನ ವಿಷಯ. ಹ್ಮ್ ಸರ್ ಓಕೆ. ನಿಮ್ಗೆ ಯಾವಾಗ ಭೇಟಿ ಆಗಿದ್ರಿ ಸರ್ ಅಂದ್ರೆ ಅವ್ರನ್ನ? ಅವ್ರು ಲಾಸ್ಟ್ ಅದೇ ದಸ್ಕತ್ ತುಳು ಮೂವಿ ಪ್ರೀಮಿಯರ್ಸ್ನಲ್ಲಿ ಭೇಟಿ ಆಗಿದ್ವಿ ಸರ್, ಅದೇ ಲಾಸ್ಟ್. ಹ್ಮ್ ಹ್ಮ್ ಸರ್ ಆದ್ಮೇಲೆ ಅವರು ಕೆಲಸದ ಮೇಲೆ ಅಲ್ಲಿ ಉಡುಪಿಗೆ ಹೋಗಿದ್ರಂತೆ, ಹ್ಮ್ ಹ್ಮ್ ಸೊ ಅಲ್ಲೇ ಇದ್ರು ಅವರು. ಓಕೆ. ಈ ವಿಚಾರ ಆದಾಗ ಏನಾಗ್ತಿತ್ತು ಅಂತ ಅದು ಏನಾದ್ರು ಮಾಹಿತಿ ಇದೆಯಾ ಅಂತ? ಎಲ್ಲಿ ಹೋಗಿದ್ರು ಏನ? ಸ್ನೇಹಿತರದ್ದು ಮದುವೆ ಮೆಹಂದಿ ಕಾರ್ಯಕ್ರಮ ಏನಾಯ್ತು ಅಂತ ಸರ್, ಹ್ಮ್ 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 ಅಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿ ಎಲ್ಲ ಇದ್ದು ಹ್ಮ್ ಹ್ಮ್ ಆಮೇಲೆ ಡ್ಯಾನ್ಸ್ ಏನೋ ಮಾಡಿದ್ರಂತೆ. ಹ್ಮ್ 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 ಡ್ಯಾನ್ಸ್ ಎಲ್ಲ ಮಾಡಿ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹ್ಮ್ ಹ್ಮ್ ಏನು ಸುಸ್ತಾಗುತ್ತೆ ಅಂತ ಮಲ್ಕೊಂಡು ಲೋ ಬಿ ಪಿ ಆಗಿತ್ತು. ಹ್ಮ್ ಹ್ಮ್ ಆದ್ಮೇಲೆ ಏನೋ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹ್ಮ್ 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 ಸ್ನೇಹಿತರೆಲ್ಲ ಹೇಳಿದ್ರು ಸರ್. ಹ್ಮ್ ಅಂದ್ರೆ ನಾವೆಲ್ಲ ಸಾಕಷ್ಟು ಜನರನ್ನ ವಿಚಾರಿಸಿದ್ವಿ ಸರ್. ಅಂದ್ರೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇರ್ಲಿಲ್ಲ ಅವರಿಗೆ, ತುಂಬಾ ಚೆನ್ನಾಗಿದ್ದಿದ್ರು, ಓಡಾಡ್ಕೊಂಡು ನಕ್ಕೊಂಡು ಎಲ್ಲ ಚೆನ್ನಾಗೇ ಇದ್ದಿದ್ರು, ಅಂತ ಸಮಸ್ಯೆ ಏನು ಇರ್ಲಿಲ್ಲ ಅಂತಾನು ಎಲ್ಲ ಹೇಳ್ತಿದ್ರು ಸರ್. ನಿಮ್ಗೆ ನೋಡಿರೋ ಮಟ್ಟಿಗೆ ಏನಾದ್ರು ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರ ಅನ್ನುವಂತ ವಿಚಾರ ಬಗ್ಗೆ ಕೇಳ್ತಾ ಇದ್ದೀನಿ. ಇರ್ಲಿಲ್ಲ ಸರ್, ಅವ್ರಿಗೆ ಏನು ಹೆಲ್ತ್ ಇಶ್ಯೂಸ್ ಅನ್ನೋದು ಯಾವ ಥರದ್ದು ಏನು ಇರಲಿಲ್ಲ. ಹ್ಮ್ ಹ್ಮ್ ನಮ್ಮ ಹತ್ರನೂ ಯಾವತ್ತೂ ಹೇಳಿಲ್ಲ. ಹ್ಮ್ ಹ್ಮ್ ನಾವು ನೋಡಿರಂಗೆ ಏನು ಹೆಲ್ತ್ ಇಶ್ಯೂಸ್ ಇರಲಿಲ್ಲ, ಆರಾಮಾಗಿದ್ರು ಅವರು, ಓಡಾಡ್ಕೊಂಡು ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ರು. ಹ್ಮ್ 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 ಆಮೇಲೆ ಆಕ್ಟಿಂಗ್ ಅಂತ ಬಂದ್ರೆ ತುಂಬಾ ಹ್ಮ್ ಹ್ಮ್ ಹೈಪರ್ ಎನರ್ಜಿ ಆಗಿ ಮಾಡೋರು ಅವರು. ಹ್ಮ್ 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 ಸೊ ಆ ಥರದ್ದು ಹೆಲ್ತ್ ಇಶ್ಯೂಸ್ ಇದ್ರೆ ಆ ಥರ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಅವರು. ಹ್ಮ್ ಹ್ಮ್ ತುಂಬಾ ಚೆನ್ನಾಗೇ ಇದ್ರು, ಏನು ಆ ಥರದ್ದು ಹೆಲ್ತ್ ಇಶ್ಯೂಸ್ ಇರಲಿಲ್ಲ ಅವ್ರಿಗೆ. ಹ್ಮ್ ಹ್ಮ್ ಇದು ಸಡನ್ ಆಗಿ ಆಗಿರೋದು, ಹ್ಮ್ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಈ ಥರ. ಹ್ಮ್ ಹ್ಮ್ ಸೆಟಲ್ ಎಲ್ಲ ಹೇಗಿರ್ತಿದ್ರು ಸರ್ ನಿಮ್ ಜೊತೆ? ತುಂಬಾ ಒಳ್ಳೆ ವ್ಯಕ್ತಿ ಸರ್ ಅವರು. ಸೆಟ್ಟಲ್ ಕಲಾವಿದ ಎಷ್ಟು ಇಷ್ಟ ಆಗ್ತಿದ್ರು, ಹ್ಮ್ ಹ್ಮ್ ವ್ಯಕ್ತಿಯಾಗಿ ವ್ಯಕ್ತಿತ್ವ ಅಷ್ಟೇ ಇಷ್ಟ ಆಗ್ತಿದ್ರು ಅವ್ರು ಎಲ್ರಿಗೂ. ಹ್ಮ್ ಹ್ಮ್ ಯಾರ ಜೊತೆನೂ ಮುಖ ಸೆಂಟಿಸ್ಕೊಂಡವ್ರು ಗೊತ್ತಿಲ್ಲ ಇದುವರೆಗೂ. ಹ್ಮ್ ಹ್ಮ್ ಎಲ್ರ ಜೊತೆನೂ ಚೆನ್ನಾಗಿದ್ರು ಅವರು. ಹ್ಮ್ ಹ್ಮ್ ಎಲ್ರನ್ನೂ ಖುಷಿ ಪಡಿಸೋರು, ಎಲ್ರನ್ನೂ ಖುಷಿಯಾಗಿಡೋರು. ಹ್ಮ್ ಹ್ಮ್ ಸೊ ಬಹಳ ಮುದ್ದಾಗಿರೋಂಥ ವ್ಯಕ್ತಿ ಅವರು, ಎಲ್ರಿಗೂ ಇಷ್ಟ. ರಾಕೇಶ್ ಅಂದ್ರೆ ಹ್ಮ್ ಇವತ್ತು ಯಾರು ಇಷ್ಟಪಡದೇ ಇರೋರು ಇಲ್ಲ. ಹೌದು. ಅವ್ರಿಗೆ ಹತ್ರದಿಂದ ನೋಡದೇ ಇರೋರು ಹೆಂಗೆ ಅವ್ರನ್ನ ಆಕ್ಟಿಂಗ್ ಇಷ್ಟಪಡ್ತಾರೆ, ಹ್ಮ್ ಹ್ಮ್ ಹತ್ರದಿಂದ ನೋಡಿರೋರು ಅಷ್ಟೇ ಖುಷಿಯಾಗಿ ಅಷ್ಟೇ ಇಷ್ಟಪಡ್ತಾರೆ. ಹ್ಮ್ ಹ್ಮ್ ಒಬ್ಬ ಫ್ಯಾಮಿಲಿ ಮೆಂಬರ್ ಥರ ಇರೋರು ಅವರು. ಹ್ಮ್ ಹ್ಮ್ ಸರ್ ನಿಮ್ಗೆ ಅದೇ ಈ ವಿಷಯ ಕೇಳಿದಾಗ ಏನ್ ಅನ್ಸುತ್ತೆ ಸರ್? ಅಂದ್ರೆ ನಾನು ಕೇಳ್ಪಟ್ಟೆ ನಿಮ್ಮ ಮಿಸಸ್ ಕೂಡ ಅಕ್ಕ ಅಕ್ಕ ಅಂತ ಅವ್ರ ಜೊತೆನೆ ಇರ್ತಿದ್ರು, ಯಾವಾಗ್ಲೂ ಕೂಡ ರೇಗಿಸ್ತಾ ಇದ್ದಿದ್ರು, ಈ ತರದೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ರು, ಒಂದು ಕ್ಷಣನೂ ನಮ್ಮನ್ನ ಬಿಟ್ಟಿರ್ತಿರ್ಲಿಲ್ಲ, ತುಂಬಾ ಆತ್ಮೀಯವಾಗಿದ್ದಿದ್ರು, ಈ ತರದೆಲ್ಲ ವಿಷಯ ಕೇಳ್ಪಟ್ಟೆ. ಬಟ್ ನಿಮ್ಗೆ ಆ ವಿಷಯ ಕೇಳಿದಾಗ ನಿಮ್ಗೆ ಏನ್ ಅನಿಸ್ತು ಸರ್ ಅಂತ ಅವಾಗ ಸಡನ್ಲಿ? ಅದೇ ಸರ್, ಅದು ಹೆಂಗ್ ಸಹಜವಾಗಿ ನೋಡಿ, ಇವಾಗ ಯಾರೇ ಆಗ್ಲಿ ತುಂಬಾ ಆಪ್ತರು, ತುಂಬಾ ಒಂಥರ ಸಂಬಂಧಿಕರಿಗಿಂತ ಹೆಚ್ಚಾಗಿರೋರು ಹೋದಾಗ ಹೆಂಗ್ ಜೀರ್ಣಿಸ್ಕೊಳಕ್ಕಾಗುತ್ತೆ ಹೇಳಿ. ನಮಗೂ ಅದೇ ತರ ಫೀಲ್ ಆಗಿದೆ ಆಕ್ಚುಲಿ. ಅದು ನಾವು ಇದು ಎಷ್ಟು ನಿಜ ಸುಳ್ಳು ಇದು ನಮಗೆ ಪುಲಿಸ್ ಸರ್ ಹೋದಾಗ ಎಲ್ರಿಗೂ ಹೆಂಗಾಗುತ್ತೆ ಹೇಳಿ. ಸೊ ಅದೇ ತರ ಒಂದು ಫೀಲ್ ನಮಗೆ. ಇದು ಸುಳ್ಳಾಗಿರ್ಲಪ್ಪ, ಇದು ಹೀಗೆ ಈ ತರದ್ದು ಘಟನೆ ಆಗಿರದೇ ಇರಲಿ, ಏನೋ ಫೇಕ್ ನ್ಯೂಸ್ ಆಗಿರ್ಲಿ ಏನೋ ಇದು ಅನ್ನೋ ತರದ್ದು ಸುಮಾರು ನಾವು ಕೂಡ ಅದೇ ತರ ಅನ್ಕೊಂಡ್ವಿ. ಅದು ನಿಜ ಅಂತ ಗೊತ್ತಾದಾಗ ಅದು ಅರ್ಸ್ಕೊಳ್ಳೋ ತುಂಬಾ ಕಷ್ಟ ಆಯ್ತು ಸರ್. ಇವಾಗ್ಲೂ ಕೂಡ ಅದು ನಮ್ಗೆ ಹಂಗ ಆಗದೆ ಇರ್ಲಿ ಅಂತಾನೆ ಬೇಡ್ಕೊತಾ ಇದ್ವಿ ನಮ್ಗೆ. ಅಂದ್ರೆ ಶೋ ಆದ್ಮೇಲೆ ಅಥವಾ ನಿಮ್ಮಲ್ಲ ಫೋನ್ ಕಾಂಟ್ಯಾಕ್ಟ್ ಆಗಿರ್ಬೋದು, ವಾಟ್ಸ್ಆಪ್ ಅಲ್ಲಿ ಈ ತರದ್ ಏನಾದ್ರು? ಯಾವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ ಸರ್. ನಾವು ಸಿನಿಮಾದಲ್ಲಿ ಸಿಗ್ತಾ ಇದ್ವಿ, ಕಾರ್ಯಕ್ರಮಗಳಲ್ಲಿ ಸಿಗ್ತಾ ಇದ್ವಿ, ಈವೆಂಟ್ಗಳಲ್ಲಿ ಸಿಗ್ತಾ ಇದ್ವಿ, ಅವ್ರ ಮನೆಗೆ ಬರ್ತಾ ಇದ್ವಿ, ನಾವು ಅಲ್ಲಿ ಅವ್ರ ರೂಮಲ್ಲಿ ಸಿಗ್ತಾ ಇದ್ವಿ. ಸೊ ಸುಮಾರು ಕಡೆ ಸಿಗ್ತಾ ಇದ್ವಿ. ಅಂದ್ರೆ ಸಿನಿಮಾ ರಂಗದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಈ ತರದೆಲ್ಲ ಒಂದು ಕನ್ಸು ಕೊಟ್ಟಿದ್ರು. ಕಾಂತಾರದಲ್ಲಿ ಕೂಡ ಒಂದು 30 ದಿನದ ಶೂಟ್ ಆಗ್ಬೇಕಾಗಿತ್ತು ಅನ್ನೋಂತ ವಿಚಾರ ಅಂತ ಕೇಳ್ಪಟ್ಟು ಸರ್. ಅದ್ರ ಬಗ್ಗೆ ಏನಾದ್ರು ನಿಮ್ಮ ಜೊತೆ ಹಂಚ್ಕೊಂಡಿದ್ರಾ ಶೂಟಿಂಗ್? ತುಂಬಾ ಖುಷಿಯಾಗಿದ್ರು ಆ ವಿಚಾರ. ಒಳ್ಳೆ ಕ್ಯಾರೆಕ್ಟರ್ ಅಣ್ಣ ಇದು. ಆಮೇಲೆ ಜಾಸ್ತಿ ಎಕ್ಸೈಟ್ಮೆಂಟ್ ಆಗ್ತಿರ್ಲಿಲ್ಲ ಅವರು. ಹೇಳೋರು ಈ ವಿಷಯ ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಖುಷಿ ಪಡೋರು. ಆಮೇಲೆ ಖುಷಿ ಪಟ್ಟಿದ್ದ ಆ ವಿಚಾರವಾಗಿ. ಒಳ್ಳೆ ರೋಲ್ ಇದೆ, ಆಮೇಲೆ ಕನ್ಸು ಕಟ್ಕೊಂಡಿದ್ರು, ಇದಾದ್ಮೇಲೆ ಏನೋ ಆಗ್ಬೋದು ಅಂತ ನಮ್ಗಳಿಗೂ ಎಲ್ಲ ಆಸೆ ಇತ್ತು. ಯಾಕಂದ್ರೆ ಯಾರ ಜೊತೆ ಯಾರಿಗೂ ರಾಕೇಶ್ ಅಂದ್ರೆ ಯಾರಿಗೂ ಜಲಸಿ ಇರ್ಲಿಲ್ಲ. ಹಂಗಾಗಿ ಎಲ್ಲರೂ ಎಲ್ಲ ಕಲಾವಿದರು ರಾಕೇಶ್ ಒಳ್ಳೇದಾಗ್ಲಿ ಅಂತಾನೆ ಇಷ್ಟಪಡ್ತಾ ಇದ್ರು. ಆಮೇಲೆ ಕಾಂತಾರದಲ್ಲಿ ಸಿಕ್ಕಿರೋದು ಆಶ್ಚರ್ಯ ಏನಲ್ಲ, ಅವ್ರ ಪ್ರತಿಭೆಗೆ ಅದು ಅಲ್ಲಿ ಯೋಗ್ಯ ಇದೆ ಆಕ್ಚುಲಿ ಸಿಕ್ಕಿರೋದು. ಹಂಗಾಗಿ ಎಲ್ಲರೂ ಖುಷಿ ಪಡೋರು. ಸೊ ಅದಾದ್ಮೇಲೆ ಏನೋ ಒಂದು ಆಗತ್ತೆ ನಂಬಿಕೆ ನಮಗೂ ಇತ್ತು. ಅವರು ಒಂದು ಕನಸು ಕಟ್ಕೊಂಡಿದ್ರು, ಅದು ಆದ್ಮೇಲೆ ಒಳ್ಳೇದಾಗೇ ಆಗ್ತಿತ್ತು ಅವ್ರಿಗೆ. ಸೊ ಅದು ಆಗೋರ್ಗಾದ್ರೂ ಇರ್ಬೇಕಿತ್ತು ಸರ್, ದೇವ್ರು ಬಿಡ್ಬೇಕಿತ್ತು ಅವ್ರನ್ನ. ಅಂದ್ರೆ ಇದೆಲ್ಲ ನೋಡ್ತಿದ್ರೆ ಪಾಪ ದೇವರಿಗೆ ಒಂದ್ ಸ್ವಲ್ಪ ದೇವ್ರಿಗೆ ಜಲಸಿ ಬಂದ್ಬಿಟ್ಟಿದೆ. ಅಂದ್ರೆ ಬೆಳೆಯೋ ಕಲಾವಿದ್ರು ಏನೋ ಒಂದ್ ಕನ್ಸು ಕಟ್ಟಿರ್ತಾರೆ ಇಂಡಸ್ಟ್ರಿಯಲ್ಲಿ, ನಾನು ಏನೋ ಒಂದ್ ಸಾಧನೆ ಮಾಡ್ಬೇಕು ಆ ತರದ್ದೆಲ್ಲ ಅನ್ಕೊಂಡು. ಹೌದು ಸರ್. ಓಕೆ ರಾಕೇಶ್, ನಿಮ್ಗೆ ಏನಾದ್ರು ಒಂದು ಮೆಮೊರಿ ಅಂತ ಇದ್ರೆ ಏನಂತ? ತುಂಬಾ ಮೆಮೊರೀಸ್ ಇದೆ ಸರ್. ರಾಕೇಶ್ನೇ ಮೆಮೊರಿ, ಅದು ಮರೆಯಕ್ಕಾಗದಿರುವಂತ ಒಂದು ವ್ಯಕ್ತಿತ್ವ ಅದು.
ಯಾಕಂದ್ರೆ ಅವ್ರನ್ನ ರಾಕೇಶ್ ಅಂದ್ರೆ ನಮಗೆ ಓಡಾಡ್ಕೊಂಡು ತಮಾಷೆ ಮಾಡ್ಕೊಂಡು ಜೊತೆಗೆ ಏನೇ ಕಷ್ಟ ಏನೇ ನೋವಿದ್ರು ಕೂಡ ಹೇಳ್ಕೊತಾ ಇರ್ಲಿಲ್ಲ. ಯಾವಾಗ್ಲೂ ನಕ್ಕೊಂಡೇ ಇರೋನು, ನಗ್ನಸ್ಕೊತಾನೆ ಇರೋನು, ತುಂಟಾಟ ಮಾಡೋದು, ನಗ್ಸ್ಕೊಳ್ಳೋದು ಅವೆಲ್ಲ ನೆನಪು ಬರುತ್ತೆ ಸರ್. ಓಕೆ. ಸೊ ಫ್ಯಾಮಿಲಿ ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತವ್ರು ಅಂತ ಕೇಳ್ಪಟ್ವಿ ಸರ್. ಹೌದೌದು. ಆಮೇಲೆ ಒಂಚೂರು ದುರಹಂಕಾರ ಆಗ್ಲಿ ಅಹಂಕಾರ ಆಗ್ಲಿ, ಎಷ್ಟು ಸರಳ ಜೀವಿ ಅಂದ್ರೆ ಅಷ್ಟು ಸರಳ ಜೀವಿ. ಓಕೆ ಸರ್. ನೀವು ನೀವೇನಾದರೂ ಭೇಟಿ ಹೋಗ್ತಿದ್ದೀರಾ ಏನು ಅಂತ ಸರ್? ಅದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ನಂದು ಯಾವುದೇ ಕೆಲಸದ ಮೇಲೆ ಸ್ಟಕ್ ಆಗಿದ್ದೀನಿ. ಓಕೆ 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 ಸರ್. ಸರಿ ಸರಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.